ಏನು ಪಾಪಗಳಂದ್ರು ಯಾವುವು? ಯಾವುವು? ಗೋ ಹತ್ಯ, ಗೋ ಹತ್ಯ, ಸ್ತ್ರೀ ಹತ್ಯ, ಸ್ತ್ರೀ ಹತ್ಯ, ಶಿಶು ಹತ್ಯ, ಶಿಶು ಹತ್ಯ, ಬ್ರಹ್ಮ ಹತ್ಯ, ಬ್ರಹ್ಮ ಹತ್ಯ. ಇಂತಿಂತ ಪಾಪಗಳು ಆಗ್ಲಿಕ್ಕೆ ಹತ್ತಿದವು. ಅಪ್ಪ, ಈ ಪಾಪಗಳನ್ನು ಮಾಡಿದವರು ಯಾರು? ಏನು ಈ ಪಾಪಗಳನ್ನು ಮಾಡಿದವರು ಯಾರು? ಯಾರು? ಅಗಾಸುರ, ಅಗಾಸುರ, ಬಕಾಸುರ, ಬಕಾಸುರ, ತೃಣಾಸುರ, ರಣಾಸುರ, ಷಟಕಾಸುರ, ಶಟಕಾಸುರ, ನನ್ನ ಮಾವನಾದಂತ ಕಂಸಾಸುರ. ಇಂತಿಂತ ದುಷ್ಟ ದೈತ್ಯರು ಹುಟ್ಟಿ ಹುಟ್ಟಿ ಈ ಭೂಮಿಯ ಮೇಲೆ ಪಾಪಗಳನ್ನು ಮಾಡಿದರು. ಅಪ್ಪ, ಪಾಪ ಆದ್ರೆ ಭೂಮಿಗೆ ಆಗ್ತಿತ್ತ. ಏನು ಪಾಪ ಆದ್ರೆ ಭೂಮಿಗೆ ಆಗ್ತಿತ್ತು. ಭೂಮಿಗೆ ಆಗ್ತಿತ್ತ. ಹೌದು. ಅದನ್ನು ತಂದು ನಿಮ್ಮ ಮುಂದೆ ಹೇಳಿದವರು ಯಾರು? ಏನು ಅದನ್ನ ತಂದು ನಾನು ಮುಂದೆ ಹೇಳಿದವರು ಯಾರು? ಈ ಭೂದೇವಿಯು ಆ, ತನ್ನ ರೂಪವನ್ನು ಬಿಟ್ಟು ಬಿಟ್ಟು ಕೋರೂಪ ಧಾರಣೆಯನ್ನು ಮಾಡಿಕೊಂಡು ನಾನಿದ್ದ ಸ್ಥಳದಲ್ಲಿ ಬಂದು ಪರಿಪರಿಯಾಗಿ ಬೇಡಿಕೊಂಡಳು. ಅಪ್ಪ, ನೀವು ಅವಾಗ ಏನಂತ ಬೈಕೊಟ್ರಿ? ಏನಂತ ಕೊಟ್ಟೆ? ಏನಂತ ಕೊಟ್ರಿ? ನೋಡು ಭೂದೇವಿ, ಈಗ ಅದರ ಸಮಯವಿಲ್ಲ. ಸಮಯವಿಲ್ಲ. ವಸು ದೇವಕಿಯರ 8ನೇ ಗರ್ಭದಿಂದ ಶ್ರೀಕೃಷ್ಣ ಪರಮಾತ್ಮ ಜನಿಸಿ ಬಂದು ಈ ನಿನ್ನ ಭೂಭಾರವನ್ನು ಕಡಿಮೆ ಮಾಡುತ್ತೇನೆಂದು ಭೂದೇವಿಗೆ ವಚನ ಕೊಟ್ಟಿದ್ದೆ. ವಚನ ಕೊಟ್ಟ ಪ್ರಕಾರ ಬರಬೇಕಾಯ್ತು, ಬಂದಿದ್ದೇನೆ. ಇಪ್ಪ, ಈ ವೈಕುಂಠ ಪದವಿಯನ್ನು ಬಿಟ್ಟು ಭೂಲೋಕಕ್ಕೆ ಬರುವಾಗ ಹರಕ ಚಾಪಿ ಮುರುಕ ಲಾಟನ ಕೌದಿ ಹಾಸಿ ಸುಳ್ಳಿ ಕೋಳಿ ಮರಿ ನಾಯಿ ಕೊಂಡಿ ಕುಡುಪಿ ಕುಡುಗೋಲ ಇವೆಲ್ಲ ತಂದೇನ್ರಿಪ್ಪ. ಇವನೇನ್ ಮಾಡಕ್ಕೆ ಕಬ್ಬು ಕೈಯಾಗ ಹೋಲಕ್ ಬರ್ತಿರ್ತಲ್ಲ. ಏನು ಕಬ್ಬು ಕಡಿದಾಗ ಹೋಗ್ಬೇಕಾಗಿತ್ತು. ಎಷ್ಟ ಮಾತಾಡ್ಬೇಡ, ಬಿಟ್ಟಿವಲ್ರಿ. ಯಪ್ಪ, ಇವತ್ತಿನ ದಿವಸ ಈ ಸತ್ಯಕ್ಕೆ ನಮ್ಮ ಸಂಗಡ